ನಮಸ್ಕಾರ. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಗುರುಗಳೇ. ಹರೇ ವಿಠಲಾಚಾರ್ಯ. ಹರೇ ನಮಾಚಾರ. ಹರೇ ನಮಾಚಾರ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಕಾಜಂ ಸುಖಮಜಮನಪಾಜಂ ಮುಕ್ತುಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಧೇಜಮಂ ಸದಜಮ ಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾದ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ವಿಘ್ನೇಶ್ವರಾಟ್ ತೇನೇ ಬ್ರಹ್ಮ ಶ್ರೀನಿವಾಸನ್ ಮ್ಯೂಟ್ ಮಾಡ್ಕೊಳ್ಳಿ. ಶ್ರೀನಿವಾಸನ್ ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಯಂ ಸೂರಜಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ಅಷ್ಟಮ ಅಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಇದುವರೆಗೆ ಈ ಸಂಸಾರ ಎಲ್ಲ ಜೀವನಿಗೆ ಭ್ರಾಂತಿ ಕಲ್ಪಿತ ಅಂತ ಹೇಳಿದ್ರು. ಭ್ರಾಂತಿ ಕಲ್ಪಿತ ಅಂದ್ರೆ ನಮ್ಗೆ ಅನೇಕ ಭ್ರಮೆಗಳು ಬರುತ್ತೆ ಜೀವನದಲ್ಲಿ. ಅದ್ರಲ್ಲಿ ಯಾವಾಗ್ಲೂ ಶಾಸ್ತ್ರದಲ್ಲಿ ಹೇಳುವಂತಹ ಭ್ರಮೆಗಳು ಎರಡು. ಒಂದು ಹಗ್ಗವನ್ನು ನೋಡಿ ಹಾವು ಅಂತ ತಿಳಿಯೋದು, ಮತ್ತೊಂದು ಕಪ್ಪೆ ಚಿಪ್ಪ ನೋಡಿ ಬೆಳ್ಳಿ ಅಂತ ತಿಳಿಯೋದು. ಈ ತರದ ಯಾವುದೇ ಭ್ರಮೆ ಇರಲಿ, ಎಲ್ಲಾ ಕಡೆ ಭ್ರಮೆಯಲ್ಲಿ ಯಾವ ವಸ್ತುಗಳನ್ನು ನೋಡ್ತೀವಲ್ಲ ಆ ತರ ಈ ಜಗತ್ತು, ಹಾಗೆ ಈ ಸಂಸಾರ ಎಲ್ಲ ಸುಳ್ಳು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಉದಾಹರಣೆ ಒಂದ್ ವೇಳೆ ನಿಜವಾಗಿ ಸುಳ್ಳು ಅಂತಾನೆ ಇತ್ತಿದ್ರೆ ಬೇರೆ ತರ ಕೊಡ್ಬೇಕಾಗಿತ್ತು. ಏನ್ ಮಾಡಿದ್ರು, ಮೊದಲನೇ ಭಾಗವತದ ಪದ್ಯದಲ್ಲಿ ಇಲ್ಲಿ ಅಂದ್ರೆ ಈ ಶ್ಲೋಕದ ಹಿಂದಿನ ಶ್ಲೋಕದಲ್ಲಿ ಉದಾಹರಣೆಯನ್ನ ಕೊಟ್ರು. ಏನನ್ನ, ಒಂದು ದೃಷ್ಟಾಂತ ಬಂತು. ಆ ದೃಷ್ಟಾಂತ ಒಂದು ಚಂದ್ರನ ದೃಷ್ಟಾಂತ. ಚಂದ್ರ ಆಕಾಶದಲ್ಲಿದ್ದಾನೆ, ಆಕಾಶದಲ್ಲಿರೋ ಚಂದ್ರನ ಪ್ರತಿಬಿಂಬ ನೀರಿನಲ್ಲಿ ಮೂಡ್ತಾ ಇದೆ ಅಂತ. ಆದ್ರೆ ಹಿಂದಿನ ಶ್ಲೋಕದಲ್ಲಿ ಗಮನಿಸಿದ್ರೆ ಸ್ವಶಿರಚ್ಛೇದ ಅಂತ ಬಂತು. ಹಾಗಾದ್ರೆ ಎರಡು ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಈ ಎರಡು ಉದಾಹರಣೆಗಳನ್ನ ಗಮನಿಸಿದಾಗ ನಮ್ಗೇನ್ ಅರ್ಥ ಆಗತ್ತೆ ಅಂದ್ರೆ, ಮೈತ್ರೇಯರಿಗೆ ಈ ಸಂಸಾರವನ್ನ ಸುಳ್ಳು ಅಂತ ಹೇಳೋ ಅಭಿಪ್ರಾಯ ಇಲ್ಲ. ಈ ಸಂಸಾರ ಸತ್ಯ. ನಮ್ಗಾಗೋ ದುಃಖ, ನಮ್ಗಾಗೋ ಸುಖ, ಅಯ್ಯೋ ಅಂತ ನಾವು ಪೇಚಾಡ್ತಾ ಇರ್ತೀವಿ ಕೆಲವು ವಿಷಯದಲ್ಲಿ. ಎಲ್ಲಾ ತರನು ಏನೇನು ದುಃಖಗಳಿವೆ, ಈ ಎಲ್ಲಾ ದುಃಖಗಳು ಸತ್ಯ, ಇದ್ಯಾವುದೂ ಸುಳ್ಳಲ್ಲ. ಇದನ್ನ ಮೈತ್ರೇಯರು ಸತ್ಯ ಅಂತಾನೆ ಹೇಳಿದ್ದಾರೆ. ಈ ಸತ್ಯವಾದದ್ದನ್ನ ಹೋಗಿಸ್ಕೊಳ್ಳಿಕ್ಕೆ ದೇವರ ಅನುಗ್ರಹನೂ ಬೇಕು ನಮಗೆ, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಎರಡು ಉದಾಹರಣೆ ಕೊಟ್ರು ಮೈತ್ರೇಯರು. ಮೊದಲನೇ ಉದಾಹರಣೆ ಕೊಟ್ಟಿದ್ದು ಕನಸಿನಲ್ಲಿ ಕಾಣೋ ಸ್ವಶಿರಚ್ಛೇದದಂತೆ. ಅಂದ್ರೆ ನಮ್ಮ ತಲೆನೇ ಬೀಳೋ ತರ ಒಂದು ಕನಸು ಬಿತ್ತು. ಇದು ಅತ್ಯಂತ ಅಬದ್ಧ, ಸುಳ್ಳು. ಆದ್ರಿಂದ ಆ ಉದಾಹರಣೆ ಕೊಟ್ಟಿದ್ರಿಂದ ಮೈತ್ರೇಯರು ನಮ್ಗೇನ್ ತಿಳಿಸ್ತಾ ಇದ್ದಾರೆ ಅಂದ್ರೆ, ನೀವು ಜಗತ್ನಲ್ಲಿ ಕಾಣೋ ಯಾವುದೇ ದುಃಖ ಆಗ್ಲಿ ಅಥವಾ ಏನೇ ಆಗ್ಲಿ ಅದೆಲ್ಲವೂ ಕನಸಿನಲ್ಲಿ ನಿಮ್ಮ ತಲೆ ಕಡದು ಬಿದ್ರೆ ಹೇಗೋ ಹಾಗೆ, ಅಂದ್ರೆಲ್ಲ ಸುಳ್ಳು ಅಂತ ಅರ್ಥ ಅಂತ ಮೇಲ್ನೋಟ ಕನಸ್ಬೋದು ಮೊದಲನೇ ಉದಾಹರಣೆ ನೋಡಿದಾಗ. ಅದೇ ಎರಡನೇ ಉದಾಹರಣೆ ಅವ್ರು ಏನ್ ಕೊಟ್ರು, ಒಂದ್ ವೇಳೆ ಎರಡನೇ ಉದಾಹರಣೆನು ಹಗ್ಗದಲ್ಲಿ ಹಾವನ್ನು ನೋಡ್ತಿರಲ್ಲ ಹಾಗೆ ಈ ಸಂಸಾರ, ಹಾಗೆ ಈ ಜಗತ್ತು, ಇದೆಲ್ಲ ಸುಳ್ಳು ಅಂತ ಹೇಳಿದ್ರೆ ಒಪ್ಕೊಳ್ಬೋದಿತ್ತು. ಆದ್ರೆ ಹಾಗೆ ಹೇಳಿಲ್ಲ.
ಎರಡನೇ ಉದಾಹರಣೆ ಹಿಂದಿನ ಶ್ಲೋಕದಲ್ಲಿ ಏನ್ ಕೊಟ್ರು, ಚಂದ್ರ ತಾನು ನೀರಿನಲ್ಲಿ ಮೂಡ್ತಾನೆ, ಮೇಲೆ ಚಂದ್ರ ಓಡಾಡಲ್ಲ, ಅದ ನೀರಿನಲ್ಲಿರೋ ಚಂದ್ರ ಓಡಾಡ್ತಾನೆ. ಆ ನೀರಿನಲ್ಲಿರೋ ಚಂದ್ರ ಓಡಾಡ್ತಾ ಇದ್ದಾನಲ್ಲ, ಅದು ಓಡಾಡೋದು ಸುಳ್ಳು ಅಂತ ಹೇಳಿದ್ರು. ಆ ತರ ಈ ಜಗತ್ತು, ಈ ಜೀವರಲ್ಲಿ ದುಃಖವನ್ನ ಏನು ತೋರಿಸ್ತಾ ಇದೆ ಅಂದ್ರೆ ಜಗತ್ತಿನಿಂದ ನಮ್ಗೇನು ದುಃಖ ಬರ್ತಾ ಇದೆ, ಇವೆಲ್ಲ ದುಃಖ ಚಂದ್ರ ಓಡಾಡೋದು ಅನ್ನೋದು ಹೇಗೋ ಹಾಗೆ ಅಂತ. ಚಂದ್ರ ಓಡಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದು ನೀರಿನಲ್ಲಿರೋ ಚಂದ್ರ, ಅದು ನೀರು ಹೋಗ್ತಾ ಇದೆ ವೇಗವಾಗಿ, ಹಾಗಾಗಿ ನೀರಿನಲ್ಲಿ ಇರುವಂತಹ ಚಂದ್ರನೂ ಹೋಗ್ತಾ ಇದ್ದಾನೆ ಅಂತ ನಮ್ಗೆ ಭ್ರಮೆ ಬರ್ತಾ ಇದೆ. ಟ್ರೈನ್ ನಲ್ಲಿ ಕೂತು ಹೋಗ್ತಾ ಇರ್ತಾನೆ ಒಬ್ಬ ವ್ಯಕ್ತಿ, ಅಥವಾ ಬಸ್ ನಲ್ಲಿ ಕೂತು ಹೋಗ್ತಾ ಇರ್ತಾನೆ, ತುಂಬಾ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದಾಗ ಈ ಮರಗಳು ಪಕ್ಕದಲ್ಲಿ ಕಾಣುತ್ತಲ್ಲ ಕಿಟಕಿಯಿಂದ, ಆ ಮರಗಳು ಕೂಡ ಏನೋ ಬರ್ತಾ ಇದೆ ಅನ್ನೋ ತರ, ಓಡಾಡ್ತಾ ಇದೆ ಅನ್ನೋ ತರ. ವಸ್ತುತಃ ಅದು ಇದ್ದಲ್ಲೇ ಇದೆ, ಅದೇನ್ ಬದಲಾಗ್ತಾ ಇಲ್ಲ. ಆದ್ರೆ ಹಾಗೆ ಜ್ಞಾನ ಬರುತ್ತೆ ಚಿಕ್ಕವ್ರಿಗೆ, ಇದೇನ್ ಇದು ನಮ್ ಜೊತೆಗೆ ಬರ್ತಾ ಇದೆ ಅನ್ನೋ ತರ ಭ್ರಮೆ. ವಾಸ್ತವಿಕವಾಗಿ ಇದೆಲ್ಲ ಸತ್ಯ ಅಲ್ಲ, ಅದೆಲ್ಲ ಸುಳ್ಳು. ಆದ್ರೆ ಅಲ್ಲಿ ಗಮನಿಸ್ಬೇಕಾಗಿದ್ದ ವಿಷಯ, ಈ ಹಗ್ಗವನ್ನ ನೋಡಿ ಹಾವು ಅಂತ ತಿಳಿತೀವಲ್ಲ, ಅದ್ರಲ್ಲಿ ಹಾವು ಅನ್ನೋದು ಸರ್ವಥಾ ಇಲ್ಲ. ಎಚ್ಚರ ಆದ ಕೂಡಲೇ ಅದು ಹೊರಟೋಗಿರುತ್ತೆ. ಎಚ್ಚರ ಆಗಿದ್ರೆ ಅಂದ್ರೆ, ಈಗ ಹತ್ರಕ್ ಹೋದ, ದೂರದಲ್ಲಿ ಇರೋವರೆಗೂ ಸರಿ, ಹತ್ರಕ್ ಹೋಗಿ ಎಚ್ಚರ ಆಯ್ತು ಸರಿಯಾಗಿ, ಇದು ಹಗ್ಗ, ಇದು ಹಾವಲ್ಲ ಅಂತ ಯಾವಾಗ ತಿಳ್ಕೊಡ್ತಾನೆ, ಅವಾಗ ಹಗ್ಗ ಇದು ಹಾವು ಅನ್ನೋದು ಸಹಜವಾಗಿ ಹೊರಟೋಗುತ್ತೆ, ಅಲ್ಲಿ ಏನು ಇರೋದೇ ಇಲ್ಲ. ಯಾಕಂದ್ರೆ ಅದೆಲ್ಲ ಭ್ರಮೆಯಿಂದ ನಾವು ನೋಡಿದ್ದೆ ಅಷ್ಟೇ. ಅದೇ ತರ ಇಡೀ ಜಗತ್ತು ಎಲ್ಲ ಭ್ರಮೆಯಿಂದ ನೋಡ್ತಾ ಇದೀವಿ ಅಷ್ಟೇ, ವಾಸ್ತವಿಕವಾಗಿ ಇದು ಯಾವ್ದು ಇಲ್ಲ ಅಂತ. ಒಂದು ವೇಳೆ ಸ್ವಶಿರಚ್ಛೇದದ ಉದಾಹರಣೆ ಕೊಟ್ಟು ಮುಂದಿನ ಶ್ಲೋಕದಲ್ಲೂ ಭಾಗವತದಲ್ಲಿ ಅದೇ ತರಹದ ಉದಾಹರಣೆಯನ್ನ ನೀಡಿದ್ರೆ ಆಗ ಅರ್ಥ ಆಗ್ತಾ ಇದೆ. ಆದ್ರೆ ಗಮನಿಸ್ಬೇಕಾಗಿದ್ದೇನಂದ್ರೆ, ಮುಂದಿನ ಶ್ಲೋಕದಲ್ಲಿ ಅಂದ್ರೆ ಈಗಿನ ಶ್ಲೋಕ ಇದೆ ಅದ್ರ ಹಿಂದೆ ಈ ಶ್ಲೋಕದಲ್ಲಿ ಉದಾಹರಣೆ ಕೊಟ್ಟಿದ್ದು ಚಂದ್ರ ಓಡಾಡೋದು, ಚಂದ್ರನ ಚಲನೆ ಅನ್ನೋದು ಸುಳ್ಳು ಹೇಗೋ ಹಾಗೆ ಅಂತಂದ್ರು. ನಾವೇನ್ ಅರ್ಥ ಮಾಡ್ಕೊಬೇಕು ಅಂದ್ರೆ, ಮೈತ್ರೇಯರಿಗೆ ಈ ಸಂಸಾರವನ್ನ ಸುಳ್ಳು ಅಂತ ಹೇಳೋ ಅಭಿಪ್ರಾಯ ಇಲ್ಲ. ನಾವೇನ್ ಮಾಡಿದ್ರೆ, ಆ ಬ್ರಹ್ಮಸೂತ್ರದಲ್ಲಿ ಕನಸನ್ನ ಸತ್ಯ ಅಂತ ಹೇಳಿದ್ದಾರೆ, ಕನಸದಲ್ಲಿ ಕಾಣೋ ಪದಾರ್ಥನೂ ಸತ್ಯ ಅಂತೆಲ್ಲ ಹೇಳಿದ್ವಿ. ಹಾಗಾಗಿ ಮೊದಲನೇ ಉದಾಹರಣೆ ಸುಳ್ಳು ಅಂತ ಅನ್ನೋದಕ್ಕೇನೋ ಒಂದು ಉದಾಹರಣೆಯನ್ನು ಕೊಟ್ರು ಬೇರೆಯವರು, ಅದ್ ಸರಿ ಇಲ್ಲ. ಯಾಕಂದ್ರೆ ಈ ಜಗತ್ತನ್ನ ಸತ್ಯ ಅಂತ ಹೇಳಲಿಕ್ಕೆ ಆ ದೃಷ್ಟಾಂತವನ್ನ ಮೈತ್ರೇಯರು ಹೇಳಿತ್ತು. ಅಂದ್ರೆ ಮೈತ್ರೇಯರು ಉಪದೇಶ ಕೊಡೋ ಗುರುಗಳು ವಿದುರರಿಗೆ ಅರ್ಥ ಆಗ್ಲಿ ಅಂತ ಹೇಳಿ 2 ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಂತ ಅರ್ಥ. ಅದ್ರಲ್ಲಿ ಒಂದು ಎಕ್ಸಾಂಪಲ್ ಸುಳ್ಳಿನ ಬಗ್ಗೆ ಹೇಳ್ತಾ ಇದೆ, ಎರಡನೇದು ಸುಳ್ಳಿನ ಬಗ್ಗೆನೆ ಹೇಳ್ತಾ ಇರೋದು. ಹಾಗಾಗಿ ಸಂಸಾರದ ಬಗ್ಗೆ ಮೈತ್ರೇಯರಿಗೆ ಏನ್ ಅನ್ಸಿದೆ ಅಂದ್ರೆ ಇದೆಲ್ಲ ಸುಳ್ಳು ಅಂತ ಮೇಲ್ನೋಟಕ್ ನಮಗ್ ಅರ್ಥ ಆಗ್ತಾ ಇರೋದು. ಅದೇ ವಸ್ತುತಃ ಅದಲ್ಲ. ಅವ್ರು ಕೊಟ್ಟ 2 ಉದಾಹರಣೆಗಳಿದೆ, ಆ 2 ಉದಾಹರಣೆ ಸತ್ಯಾಂಶವನ್ನ ಹೇಳ್ತಾ ಇದೆ, ಸುಳ್ಳನ್ನ ಹೇಳ್ತಾ ಇಲ್ಲ. ಒಂದು ಕನಸಿನ ಬಗ್ಗೆ ಮಾತಾಡಿದ್ರು, ಕನಸು ಸತ್ಯ, ಅದ್ರಲ್ಲಿ ಕಾಣಿಸೋ ವಸ್ತುಗಳು ಸತ್ಯ ಅಂತ ನಾವ್ ಆಗ್ಲೇ ತೋರ್ಸಾಯ್ತು. ಎರಡನೇ ಉದಾಹರಣೆ ಸ್ವಲ್ಪ ಗೊಂದಲ ಇದೆ. ಏನ್ ಗೊಂದಲ? ಮೇಲ್ ಚಂದ್ರ ಇದ್ದಾನೆ, ಆ ಚಂದ್ರ ನೀರ್ ಮೇಲೆ ಬೀಳ್ತಾ ಇದ್ದಾನೆ, ನೀರ್ನಲ್ಲಿ ಆ ಚಂದ್ರ ಓಡಾಡ್ತಾ ಇದ್ದಾನೆ. ಓಡಾಡೋದನ್ನ ಹೇಗ್ ಕೂಡಿಸ್ತೀರಿ? ಅದ್ ಸುಳ್ಳು ತಾನೆ, ನೀರ್ ತಾನೆ ಹೋಗ್ತಾ ಇರೋದು. ನಿಜ, ಅದು ಸರಿ. ಅಲ್ಲಿ ಚಂದ್ರ ಓಡಾಡ್ತಾ ಇಲ್ಲ ನೀರ್ನಲ್ಲಿ ಆ ಚಂದ್ರನ ಪ್ರತಿಬಿಂಬ ಮೂಡಿದೆ ನಿಜ. ನೀರ್ ಹೋಗ್ತಾ ಇರೋದ್ರಿಂದ ನೀರಿನ ಜೊತೆಗೆ ಇದು ಓಡಾಡ್ತಾ ಇದೆ ಅನ್ನೋ ತರ ಆಗ್ತಾ ಇದೆ, ಯಾವುದು ಆ ಚಂದ್ರ. ಹೀಗಿದೆ. ಇಲ್ಲಿ ನಮ್ಗೆ ಅದೇ ದೃಷ್ಟಾಂತ ಬೇಕು, ನಮಗದ್ ಸರಿ ಹೋಗುತ್ತೆ ನಮ್ಮ ಸಿದ್ಧಾಂತದಲ್ಲಿ. ಯಾಕೆ ಅಂದ್ರೆ ನಾವು ಕನಸಿನಲ್ಲಿ ಎಲ್ಲವನ್ನ ಸತ್ಯ ಅಂತ ಹೇಳಲಿಕ್ಕೆ ಹೊರಟವ್ರಲ್ಲ, ಕೆಲವು ಅಂಶ ಅದು ಸುಳ್ಳಾಗಿದೆ ಇಲ್ಲಿ ಕನಸಿನಲ್ಲಿ. ಇದು ದ್ವೈತ ಸಿದ್ಧಾಂತದಲ್ಲಿ. ಹಾಗಾದ್ರೆ ಯಾವ ಅಂಶ ನೋಡಿ? ಕನಸಿನಲ್ಲಿ ಆನೆ ನೋಡ್ತೀವಿ, ಆನೆ ನೋಡಿದ್ ಸತ್ಯ ಕನಸಿನಲ್ಲಿ, ಆನೆ ಏನ್ ಸುಳ್ಳಲ್ಲ. ಆದ್ರೆ ಯಾವ್ದು ಸುಳ್ಳು? ಈ ಹೊರಗಡೆ ಇರುವಂತಹ ಆನೆ ನನ್ನ ಕನಸಿನಲ್ಲಿ ಕಾಣ್ತಾ ಇದೆ ಅನ್ನೋ ತಪ್ಪು. ಹೊರಗಡೆ ಇರೋ ಆನೆ ತರಹ ಕಾಣ್ತಾ ಇದೆ ವಸ್ತು ಅಂದ್ರೆ ಓಕೆ, ಆದ್ರೆ ಹೊರಗಿನ ಆನೆನೆ ನನ್ನ ಕನಸಿನಲ್ಲಿ ಬಂದಿತ್ತು, ಆ ಹೊರಗಿನ ಒಂದು ಪುಸ್ತಕನೇ ನನ್ನ ಕನಸಿನಲ್ಲಿ ಬಂದಿತ್ತು ಅನ್ನೋ ತಪ್ಪು. ಯಾಕೆ? ಅದು ಹೊರಗಡೆನೆ ಇದೆ. ಹೊರಗಡೆ ಇರೋ ವಸ್ತು ಯಾವತ್ತೂ ಒಳಗ್ ಬರ್ಲಿಕ್ಕಾಗಲ್ಲ. ಯಾಕೆಂದ್ರೆ ನಮ್ಮ ದೇಹ ತುಂಬಾ ಚಿಕ್ಕದು. ಈ ಚಿಕ್ಕ ದೇಶದಲ್ಲಿ ಸ್ವರ್ಗನೇ ಬರ್ಲಿಕ್ಕಾಗತ್ತಾ? ನಮ್ಮೊಳಗಡೆ ಬರ್ಲಿಕ್ಕಾಗಲ್ಲ. ನಾವು ಸ್ವರ್ಗದ ಕನಸು ಕಾಣ್ಬೋದು, ಅಥವಾ ಯಾವ್ದೋ ಒಂದು ಅರಮನೆ ಕನಸು ಕಾಣ್ಬೋದು. ಅರಮನೆಯಲ್ಲಿ ಒಬ್ಬ ರಾಜನಾಗಿ ಇವ್ನು ಕೂತಿದ್ದಾನೆ ಸಿಂಹಾಸನದ ಮೇಲೆ. ಅರಮನೆ ಹೇಗ್ ನಮ್ಮ ದೇಹದ ಒಳಗಡೆ ಬರ್ಲಿಕ್ಕೆ ಸಾಧ್ಯ? ನಾವು ಕನಸನ್ನ ಒಳಗಡೆ ಕಾಣ್ತಾ ಇರೋದು, ಹೊರಗಡೆ ಅಲ್ಲ. ಹಾಗಾದ್ರೆ ಇದೆಲ್ಲ ಕನಸು ಸತ್ಯ ಹೌದು ಅಲ್ವೋ? ಹೊರಗಡೆ ಇರೋದು ಒಳಗಡೆ ಬರ್ಲಿಕ್ಕೆ ಅಲ್ವಲ್ಲ? ನಿಜ, ಹೊರಗಡೆ ಅನ್ನೋ ಅಂಶ ಮಾತ್ರ ಸುಳ್ಳು.
ಆದ್ರೆ ಮಿಕ್ಕಿದ್ದೆಲ್ಲ ಸತ್ಯ. ಯಾಕೆಂದ್ರೆ ಈ ಅರಮನೆ ಸೃಷ್ಟಿ ಆಯ್ತಲ್ಲ ನಮ್ಮ ಕನಸಿನಲ್ಲಿ, ಆ ಸಿಂಹಾಸನದ ಮೇಲೆ ನಾವು ಎಲ್ಲ ಕೂತಿದೀವಲ್ಲ, ಇದೆಲ್ಲ ಸತ್ಯ. ಯಾಕೆಂದ್ರೆ ಸಂಸ್ಕಾರ. ಬೆಳಗ್ಗೆ ಯಾರೋ ಒಬ್ಬ ರಾಜನನ್ನ ಆ ರೀತಿ ಅರಮನೆಯಲ್ಲಿ ಇವನು ಟಿವಿನಲ್ಲೋ ಎಲ್ಲೋ ನೋಡಿರ್ತಾನೆ, ಆ ಸಂಸ್ಕಾರ ಮನಸ್ಸಿನಲ್ಲಿ ಮೂಡಿದೆ. ಆದ್ರೆ ಸಿಂಹಾಸನದ ಮೇಲೆ ಇರೋ ರಾಜ ಅವನಾಗಿಲ್ಲ, ಇವನೇ ಆಗಿದ್ದ ಅಷ್ಟೇ. ಅದರಿಂದ ಏನಾಯ್ತು, ಬೇರೆ ಬೇರೆ ತರದ ಸಂಸ್ಕಾರ ಒಗ್ಗೂಡಿ ಒಂದು ಸಂಸ್ಕಾರದಿಂದಾಗಿ ದೇವರು ಸೃಷ್ಟಿ ಮಾಡಿಕೊಟ್ಟ. ಇವನೇ ರಾಜನ ತರ ಆಗಿ ಅಲ್ಲಿ ಕನಸ್ನಲ್ಲಿ ಕೂತಿದ್ದ. ಈ ತರ ಈ ಕನಸಿನಲ್ಲಿ ಬರುವಂತಹ ಪ್ರತಿಯೊಂದು ವಸ್ತು ಸತ್ಯ. ಯಾಕೆಂದ್ರೆ ಅದಕ್ಕೆ ಕಾರಣ ಸಾಮಾನ್ಯವಾದ ಯಾವುದೋ ಹೊರಗಿನ ಪದಾರ್ಥ ಅಲ್ಲ, ಅದು ನಮ್ಮ ಮನಸ್ಸಿನಲ್ಲೇ ಇರುವಂತಹ ಸಂಸ್ಕಾರ ಕಾರಣ ಅಂತ ಈ ರೀತಿ ಅದರ ವಿವರಣೆಯನ್ನ ಮಾಡಿದ್ದಾರೆ. ಸರಿ, ಇದರಿಂದ ಏನಾಯ್ತು ಈಗ ಅಂದ್ರೆ, ಚಂದ್ರ ತಾನು ಪ್ರತಿಬಿಂಬ ರೂಪದಲ್ಲಿ ನೀರಿನಲ್ಲಿ ಕಾಣ್ತಾ ನಿಜ. ಅದು ಚಂದ್ರನಲ್ಲಿರೋ ಅಂಶ ಯಾವ್ದು ಸುಳ್ಳು ಅಂದ್ರೆ, ಚಂದ್ರ ತಾನು ಚಲನೆ ಮಾಡ್ತಾನಲ್ಲ ಅದು ಸುಳ್ಳು. ಆದ್ರೆ ಗಮನಿಸಿ, ಮೇಲಿರೋ ಆಕಾಶದಲ್ಲಿರುವಂತಹ ಚಂದ್ರ ಸತ್ಯ, ನೀರಿನಲ್ಲಿರುವಂತಹ ಚಂದ್ರನೂ ಸತ್ಯ, ನೀರೂ ಸತ್ಯ. ಅಲ್ಲಿ ಒಂದೇ ಒಂದು ಅಂಶ ಸುಳ್ಳು, ಯಾವುದು? ಆ ಓಡಾಡೋದು ಅನ್ನೋದು ಚಂದ್ರನಲ್ಲಿದೆ, ಅದು ಮಾತ್ರ. ಹಾಗೆ ಕನಸಿನಲ್ಲಿ ಪದಾರ್ಥ ಕಾಣೋದು ಸತ್ಯ, ನಾವೇ ನೋಡ್ತಾ ಇರೋದು ಸತ್ಯ, ಒಳಗಡೆ ನೋಡ್ತಾ ಇರೋದು ಸತ್ಯ, ಎಲ್ಲವೂ ಸತ್ಯ. ಆದರೆ ಒಂದೇ ಒಂದು ಅಂಶ, ಒಳಗೆ ಕಾಣ್ತಾ ಇರೋ ಪದಾರ್ಥ ಎಲ್ಲ ಹೊರಗಿನದ್ದೇ ಬಂದಿದ್ದು ಅಂದ್ರೆ ತಪ್ಪು ಅಷ್ಟೇ. ಇದನ್ನ ನಾವು ದ್ವೈತ ಸಿದ್ಧಾಂತದಲ್ಲಿ ಸಮರ್ಥನೆ ಮಾಡುದು. ಇದನ್ನ ಸುಧಾದಲ್ಲಿ ಮತ್ತೆ ಅನುವ್ಯಾಖ್ಯಾನದಲ್ಲಿ ಎಲ್ಲ ವಿವರಿಸಿದ್ದಾರೆ. ಸರಿ, ಇದರಿಂದ ಏನಾಯ್ತು ಈಗ ಅಂದ್ರೆ, ನೀವೇನ್ ಹೇಳ್ತಾ ಇದೀರಿ, ದೇವರ ಪ್ರತಿಬಿಂಬ ಜೀವ. ಹೇಗೆ ಆಕಾಶದಲ್ಲಿ ಚಂದ್ರ ಇದ್ದಾನೆ ಆ ತರ ದೇವರಿದ್ದಾನೆ, ಅವನ ಪ್ರತಿಬಿಂಬ ನೀರ್ನಲ್ಲಿ ಮೂಡ್ತು ಚಂದ್ರನತ್ತು. ಹಾಗೆ ದೇವರಲ್ಲಿದ್ದಾನೆ, ಅವನ ಪ್ರತಿಬಿಂಬ ನಾವೇ. ನಾವು ಒಂದ್ ಕಡೆ ಜಗತ್ನಲ್ಲಿ ಕಾಣ್ತಾ ಇದೀವಿ. ಆಕಾಶದಲ್ಲಿ ಚಲನೆ ಇದೆಯಾ? ಚಂದ್ರನಲ್ಲಿ ಇಲ್ಲ, ಅವನು ಒಂದೇ ಕಡೆ ಇದ್ದಾನೆ. ಹಾಗೆ ಇಲ್ಲಿ ಪರಮಾತ್ಮ ಒಂದೇ ಕಡೆ ಇದ್ದಾನೆ ಆಕಾಶದಲ್ಲಿ ಅಂತ ಇಟ್ಕೊಳ್ಳಿ, ಅವನಲ್ಲಿ ಏನು ಇಲ್ಲ. ಆದ್ರೆ ನಾವು ಮಾತ್ರ ಆ ಕಡೆ ಓಡಾಡ್ತಾ ಇದೀವಿ ಜಗತ್ನಲ್ಲಿ, ದುಃಖ ಪಡ್ತೀವಿ, ಬೇಜಾರಾಗುತ್ತೆ, ಓ ಅಂತ ಕೂಗ್ಕೊಳ್ತಾನೆ. ಇದೆಲ್ಲ ಜೀವನಿಗೆ ಮಾತ್ರ, ಯಾಕೆ? ಪ್ರತಿಬಿಂಬ. ಆದ್ರಿಂದ ಇದು ಹೇಗಾಯ್ತು ಅಂದ್ರೆ, ನೀರ್ನಲ್ಲಿ ಕಾಣುವ ಚಂದ್ರ ಮಾತ್ರ ಓಡಾಡ್ತಾನೆ, ಮೇಲೆ ಕಾಣುವಂತಹ ಚಂದ್ರ ಅಲ್ಲ. ಅದೇ ತರ ಮೇಲ್ ಕಾಣುವಂತಹ ಪರಮಾತ್ಮ ದುಃಖ ಪಡಲ್ಲ, ಆಚೆ ಈಚೆ ಏನು ಮಾಡ್ಕೊಡಲ್ಲ, ಅವನಿಗೇನು ಅವಸ್ಥೆ ಆಗದ. ಆದ್ರೆ ಅವನ ಪ್ರತಿಬಿಂಬರಾದ ನಮಗೆ ಈ ನೀರಿನಲ್ಲಿ ಚಂದ್ರ ಓಡಾಡೋ ತರ ನಮ್ಮ ಪರಿಸ್ಥಿತಿನೂ ಹಾಗೆ ಇದೆ. ಈ ತರ ಅಲ್ಲೋಲ ಕಲ್ಲೋಲವಾಗಿ ಜೀವನ ಇರುತ್ತೆ. ಆದ್ರೆ ಬೇರೆಯವರೆಲ್ಲ ಎಲ್ಲ ಎಡವಿದ್ರು ಅಂದ್ರೆ, ಈ ಉದಾಹರಣೆ ಕೊಟ್ಟು ಅವ್ರೇನ್ ಹೇಳ್ತಾರೆ, ಇದು ಸಂಸಾರವನ್ನೇ ಸುಳ್ಳು ಅಂತ ಹೇಳ್ತಾ ಇದೆ, ಜೀವರು ಸುಳ್ಳು ಅಂತ ಹೇಳ್ತಾ ಇದೆ ಅಂತಂದ್ರು. ಸುಳ್ಳು ಯಾಕೆ? ಇದ್ಯಾವ್ದು ಸುಳ್ಳಲ್ಲ, ಇದು ಸತ್ಯ. ಯಾಕೆಂದ್ರೆ ಚಂದ್ರನ ಪ್ರತಿಬಿಂಬ ನೀರಲ್ಲಿ ಮೂಡ್ತಲ್ಲ, ಆ ಪ್ರತಿಬಿಂಬ ಪ್ರತಿಬಿಂಬ ಸುಳ್ಳಲ್ಲ. ಕನ್ನಡಿ ಮುಂದೆ ಹೋಗಿ ನಾವು ನಿಂತ್ರೆ ಕನ್ನಡಿಲಿ ಕಾಣೋದ್ ಮುಖ ಸುಳ್ಳು ಅಂತ ಹೇಳ್ತಾರೆ ಯಾರಾದ್ರು. ಯಾಕಂದ್ರೆ ಹೊರಗಡೆ ಇರೋ ನಾವೇ ಅಲ್ಲಿ ಇಲ್ಲ, ಅದರಿಂದ ಸುಳ್ಳು ಹಾಗೆ ಯಾರು ಹೇಳಲ್ಲ. ಕನ್ನಡಿಯಲ್ಲಿ ಕಾಣೋ ನಮ್ಮ ಮುಖನೇ. ಅದೇ ನಮ್ಮ ಮುಖ ಇಲ್ಲಿದೆ, ಆ ಮುಖ ಅಲ್ಲಿ ಹೋಗಿಲ್ಲ ನಿಜ. ಕನ್ನಡಿ ಒಳಗಡೆ ಹೋಗೋದ್ ಕೂತಿಲ್ಲ ನಮ್ಮ ಮುಖ. ಹಾಗೆ ಕೂಡೋದಿದ್ರೆ ಇಲ್ಲಿ ಮುಖ ಕಾಣ್ಬಾರ್ದಿತ್ತು, ಇಲ್ಲಿ ಮುಖದ ಭಾಗನೇ ಹೊರಗಿರ್ಬೇಕಾಗಿತ್ತು. ಆದ್ರೆ ಆ ತರ ಅಲ್ಲ. ಆದರೆ ಈ ಕನ್ನಡಿಯಲ್ಲಿ ಕಾಣುವಂತಹ ಮುಖ ಏನಿದೆ, ಆ ಮುಖ ನಮ್ಮ ಮುಖದ ಪ್ರತಿಬಿಂಬ ಅಂತ ಹೇಳ್ತೀವಿ. ಅದೇ ತರ ಮೇಲೆ ಆಕಾಶದಲ್ಲಿರೋ ಚಂದ್ರ ನೀರಿನಲ್ಲಿ ಮೂಡ್ತಾನೆ, ಆ ಚಂದ್ರನು ಸತ್ಯ, ನೀರಿನಲ್ಲಿ ಮೂಡಿದ ಚಂದ್ರನು ಸತ್ಯ. ಹಾಗೆ ಪರಮಾತ್ಮನೂ ಸತ್ಯ, ಪರಮಾತ್ಮನ ಪ್ರತಿಬಿಂಬ ನಾವು ಸತ್ಯ. ನಮ್ಮಲ್ಲಿರೋ ಏನ್ ಸುಳ್ಳು ಅಂದ್ರೆ, ನಮ್ಮಲ್ಲಿ ಸ್ವಾತಂತ್ರ್ಯ ಇದೆ ಅಂತ ನಾವು ತಿಳ್ಕೊಂಡಿದೀವಿ, ನಾವೇ ಸ್ವತಂತ್ರರು ಅಂತ ಆಚೆ ಈಚೆ ಓಡಾಡ್ತಾ ಇರ್ತೀವಿ, ಅದು ಸುಳ್ಳು. ಹೇಗೆ ನೀರಿನಲ್ಲಿ ಚಲನೆ ಕ್ರಿಯೆ ಅದು ಸುಳ್ಳು, ನಾವೇ ಎಲ್ಲಾ ಮಾಡ್ತಾ ಇದೀವಿ ಅನ್ನೋ ಸ್ವಾತಂತ್ರ್ಯ ಅದು ಸುಳ್ಳು. ಅದನ್ನ ಒಪ್ಕೊಳ್ತೀವಿ, ಅದು ಇಷ್ಟ ನಮ್ಗೆ. ಅದು ಹೋಗ್ಬೇಕು ಅಂತಾನೆ ದೇವರ ಅನುಗ್ರಹವನ್ನು ನಾವು ಬಯಸೋದು, ಅದೆಲ್ಲ ಹೋಗಿ ನಾವು ಮೋಕ್ಷಕ್ಕೆ ಹೋಗ್ಬೇಕು ಅಂತ. ಹಾಗಾದ್ರೆ ಭಾಗವತದ ಉದಾಹರಣೆಯಿಂದ ಏನ್ ಗೊತ್ತಾಯ್ತು ಅಂದ್ರೆ, ಪ್ರತಿಬಿಂಬನಾದ ಜೀವನೂ ಸತ್ಯ, ಆ ಬಿಂಬನಾದ ಪರಮಾತ್ಮ ಸತ್ಯ. ಹಾಗೆ ಪ್ರತಿಬಿಂಬ ಓಡಾಡೋದು ಸತ್ಯ, ಆದ್ರೆ ಅವನ ದುಃಖಾದಿಗಳು ಸುಳ್ಳು ಅಂತ ಏನ್ ಹೇಳ್ತೀರಿ, ಆ ದುಃಖಾದಿಗಳು ಸತ್ಯ. ಏನು ಸುಳ್ಳು ಅಂತ ಹೇಳ್ಬೇಕು ಅಂದ್ರೆ, ಅವನು ತನ್ನನ್ನ ತಾನು ಸ್ವತಂತ್ರ ಅಂತ ಏನ್ ತಿಳ್ಕೊಳ್ತಾನೆ, ಆ ಸ್ವತಂತ್ರ ಅನ್ನೋ ತಿಳ್ಕೊಳ್ಳೋದ್ರಿಂದ ಅವನು ತುಂಬಾ ದುಃಖ ಪಡ್ತಾ ಇದ್ದಾನೆ. ಇದು ನಿಜವಾಗಿ ಇಲ್ಲಿ ಬೇಕಾದ ಅರ್ಥ. ಹಾಗಾದ್ರೆ ಯಾವುದೇ ಉದಾಹರಣೆಯನ್ನ ಇಲ್ಲಿ ಭಾಗವತದಲ್ಲಿ ಏನ್ ಕೊಟ್ಟಿದ್ದಾರೆ, ಇದರಿಂದ ಏನ್ ಗೊತ್ತಾಯ್ತು ಅಂದ್ರೆ, ಎಲ್ಲವೂ ಸತ್ಯ, ಸುಳ್ಳಾದದ್ದು ಒಂದಿದೆ, ಅದು ದುಃಖಾದಿಗಳು. ಅಲ್ಲ, ದುಃಖ ಹೇಗೆ ಸುಳ್ಳು? ಅದು ಕೂಡ ಸತ್ಯವಾಗಿ ಅನುಭವಿಸ್ತಾ ಇದೀವಿ, ನಿಜ. ಸ್ವರೂಪದಲ್ಲಿ ಅವನಿಗೆ ದುಃಖ ಇಲ್ಲ ನಿಜವಾಗಿ, ಅವನು ಜ್ಞಾನಾನಂದ ಸ್ವರೂಪಿ ಜೀವ.
ಆದ್ರೆ ಈ ಸಂಸಾರಕ್ಕೆ ಬಂದಾಗ ಪ್ರಕೃತಿ ಬಂಧನಕ್ಕೆ ಸಿಲುಕಿರ್ತಾನೆ, ಹಾಗಾಗಿ ದುಃಖವನ್ನ ಅನುಭವಿಸ್ತಾನೆ ಅಂತ ಈ ರೀತಿ ಉದಾಹರಣೆಗಳನ್ನು ಕೊಟ್ಟು ಈ ಭಾಗವತದ ಪದ್ಯದಲ್ಲಿ ವಿವರಿಸಿದ್ದಾರೆ. ಇದರ ಮಧ್ಯದಲ್ಲಿ ಒಂದು ಅಂಶ ಹೇಳ್ತಾರೆ. ಈಗ ಭ್ರಮೆ ಬಂದಾಗ್ಲೆಲ್ಲ ಏನೂ ಸತ್ಯ ಆಗೋದೇ ಅಲ್ವಾ. ಈಗ ನೋಡಿ, ಹಗ್ಗವ ನೋಡಿ ಹಾವು ಅಂತ ತಿಳ್ಕೊಂಡ್ ಕೂಡ್ಲೆ ಮೈಯೆಲ್ಲ ನಡಕ ಶುರು ಆಗತ್ತೆ ಅವನಿಗೆ. ಕೆಲಸಲ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ, ಬಿದ್ದೇ ಬಿಟ್ಟ ಅವನು, ಅಷ್ಟೇ ಹೆದರಿಕೆ. ಹಾಗಾದ್ರೆ ಭ್ರಮೆಯಲ್ಲಿ ಕಾಣುವಂತ ವಸ್ತುವಿನಲ್ಲಿ ಏನಾಯ್ತು ಅಂದ್ರೆ ಒಂದು ಪ್ರಭಾವ ಕಾಣ್ತಾ ಇದೆ. ಆ ವಸ್ತು ನೋಡಿದ ವ್ಯಕ್ತಿಗೆ ಏನೇನೋ ವಿಕಾರ ಆಗ್ತಾ ಇದೆ. ಈ ವಿಕಾರ ಆಗಿದ್ ಸುಳ್ಳ? ಖಂಡಿತ ಸುಳ್ಳಲ್ಲ, ಅದೆಲ್ಲ ಸತ್ಯ. ನಿಮ್ಮ ಪ್ರಕಾರ ನಮಗೆ ಸ್ವಾತಂತ್ರ್ಯ ಇದೆ, ನಾನೇ ಎಲ್ಲ ಮಾಡೋದು, ನಾನ್ ಹೀಗ್ ಮಾಡ್ಬಾರ್ದಿತ್ತು, ನಾ ಹೀಗ್ ಮಾಡಿದ್ಮೇಲೆ ನಂಗೆ ದುಃಖ ಆಯ್ತು, ನಾನ್ ಹೀಗ್ ಮಾಡಿದ್ರೆ ಸುಖ ಆಗ್ತಾ ಇತ್ತು ಅಂತ ನಮಗ್ ಅನಿಸ್ತಾ ಇದೆ. ಆ ಅನಿಸೋದ್ರು ಭ್ರಮೆ ಆಗಿರ್ಬೋದು ನಿಜ. ಹಾಗಂತ ಹೇಳಿ ನಾವು ಅನುಭವಿಸಿದ ಸುಖ ಆಗ್ಲಿ ದುಃಖ ಆಗ್ಲಿ ಅದು ಸುಳ್ಳಲ್ಲ, ಆ ವಿಕಾರ ಸತ್ಯನೇ. ಸುಳ್ಳಾದ ಹಾವನ್ನು ನೋಡಿದ್ರು ಅವನ್ ನಡಕ, ಅವನ ಧಾತು ವಿಕಾರ ಅಂತ ಹೇಳ್ತಾರೆ. ದೇಹದೆಲ್ಲ ವಿಕಾರ ಏನಾಯ್ತು, ಹೆದರದ, ಬೆವರದ, ಅದೆಲ್ಲ ಸತ್ಯನೇ ತಾನೆ. ಅದ ಭ್ರಮೆಯಲ್ಲಿ ಕಂಡ ವಸ್ತುವನ್ನು ನೋಡೇ ಇದೆಲ್ಲ ಆಗಿತ್ತು. ಭ್ರಮೆಯಲ್ಲಿ ಕಂಡಿದ್ ಸುಳ್ಳಾಗಿರ್ಬೋದು, ಅದು ಅವನ್ಗಾದ ಪ್ರಭಾವ ಮತ್ತೆ ನಿಜ. ಅದೇ ತರಹ ಸಂಸಾರದಲ್ಲಿ ನಿಜವಾಗಿ ಅವನಿಗೆ ಸ್ವಾತಂತ್ರ್ಯ ಇಲ್ಲ, ಸ್ವಾತಂತ್ರ್ಯ ಭ್ರಮೆ ಇದೆ. ಭ್ರಮೆ ಇದ್ರು ಅದರಿಂದ ತಾನು ದುಃಖ ಮತ್ತೆ ಸುಖ ಎಲ್ಲ ಏನ್ ಅನುಭವಿಸಿದ ಅದು ಸತ್ಯನೇ. ಹಾಗಾದ್ರೆ ಇದುವರೆಗೆ ಏನು ಹೇಳಿದ್ರು ಅಂದ್ರೆ ಈ ಎರಡು ಉದಾಹರಣೆಗಳನ್ನ ಕೊಟ್ಟು ಮೈತ್ರೇಯರು ವಿದುರರಿಗೆ ಹೇಳಿದ್ದಿಷ್ಟೇ, ಈ ಸಂಸಾರ ಇದು ಸತ್ಯ, ಈ ಸತ್ಯವಾದ ಸಂಸಾರವನ್ನ ಹೋಗಿಸ್ಕೊಳ್ಳೋದು ಸುಲಭದ ಮಾತಲ್ಲ, ಹೋಗಬೇಕು ಅಂದ್ರೆ ದೇವರ ಅನುಗ್ರಹ ಆಗ್ಲೇಬೇಕು ಅಂತ ಇಷ್ಟನ್ನ ಹೇಳ್ತಾ ಬಂದ್ರು. ಇದುವರೆಗೆ ಈ 12ನೇ ಶ್ಲೋಕದಲ್ಲಿ ಈ ವಿವರಣೆ ಇಲ್ಲಿ ಬರ್ತಾ ಇದೆ. ಇದಾದ್ಮೇಲೆ ಮುಂದೆ ಇನ್ನೊಂದು ವಿಷಯಕ್ಕೆ ಹೋಗ್ತಾರೆ. ಹಾಗಾದ್ರೆ ಈ ಸಂಸಾರ ಸತ್ಯ ಆದ್ಮೇಲೆ ಇದನ್ನ ಹೋಗಿಸ್ಕೊಡೋದು ಹೇಗೆ ಅಂತ ಒಂದು ಪ್ರಶ್ನೆ. ಈಗ ಹಾವು ಸುಳ್ಳು, ಅದನ್ನ ಹೋಗ್ಸೋದ್ ಅವಶ್ಯಕತೆನೇ ಇಲ್ಲ. ಏನಕ್ಕೆ ಅಂದ್ರೆ ಹತ್ರಕ್ಕೆ ಹೋದ್ರೆ ಗೊತ್ತಾಗತ್ತೆ ಅದು ಹಾವಲ್ಲ ಅಂತ. ಕನಸ್ ಬಿದ್ದವನು ಕೂಡ ಹಾವನ್ನ ನೋಡಿರ್ತಾನೆ, ಕನಸಲ್ಲಿ ಹೆದರಿಕೆ ಆಗ್ತಾ ಇರತ್ತೆ, ಬೆವರು ಬಿಟ್ಟಿರ್ತಾನೆ ಪೂರ್ತಿ ದೇಹ ಬಿಟ್ಟು. ಎಚ್ಚರ ಆದ ಕೂಡಲೇ ಅಯ್ಯೋ ಏನಿಲ್ಲ ಅಂತ. ಕೆಲಸಲ್ಲಿ ಮಲ್ಕೊಂಡಿರೋ ಜಾಗದಿಂದ ಕೆಳಗ್ ಬಿದ್ದ ಹಾಗೆ ಕನಸು ಬರುತ್ತೆ. ಮಂಚದ ಮೇಲೆ ಮಲಗಿರ್ತಾನೆ, ಬಿದ್ದು ಬಿಡ್ತಾನೆ ತಕ್ಷಣ. ಅದ ಕನಸಿನಲ್ಲಿ ಹೀಗಾಗತ್ತೆ. ವಸ್ತುತಃ ಎಲ್ಲೇ ಇರ್ತಾನೋ ಅಲ್ಲೇ ಇರ್ತಾನೆ, ಏನಾಗಿರಲ್ಲ. ಆದ್ರೆ ವಿಕಾರ ಮಾತ್ರ ಆಗತ್ತೆ, ಎಲ್ಲ ಭ್ರಮೆಯಿಂದ ಆಗತ್ತೆ ಅಂತೆಲ್ಲ ಬಂತು. ನಿಮ್ಮ ಪ್ರಕಾರ ಅಂದ್ರೆ ಯಾರು ಈ ಸಂಸಾರವನ್ನೇ ಸುಳ್ಳು, ಜೀವನನ್ನೂ ಸುಳ್ಳು ಅಂತೆಲ್ಲ ಏನ್ ಹೇಳ್ತಾರಲ್ಲ, ಇವ್ರಿಗೆಲ್ಲ ದೇವರ ಅನುಗ್ರಹ ಯಾಕೆ ಬೇಕಾಗಿದೆ? ವಸ್ತುತಃ ಅವ್ರಿಗೆ ದೇವರ ಅನುಗ್ರಹನೇ ಬೇಡ. ಯಾಕೆ? ಕನಸಿನಲ್ಲಿ ಎಚ್ಚರ ಆದವನಿಗೆ ಯಾವ್ದು ಇರಲ್ಲ ಅಂತ ಆಮೇಲೆ ಗೊತ್ತಾಗುತ್ತೆ. ಹಾಗೆ ಒಂದು ದಿವ್ಸ ಇದು ಯಾವ್ದೂ ಇಲ್ಲ ಅಂದ್ಮೇಲೆ ದೇವರ ಅನುಗ್ರಹಕ್ಕೋಸ್ಕರ ಯಾಕೆ ಕಷ್ಟ ಪಡ್ಬೇಕು? ಒಂದು ದಿವ್ಸ ಜ್ಞಾನ ಬಂದಾಗ ಅಯ್ಯೋ ಇದೆಲ್ಲ ಸುಳ್ಳು ಅಂತ ಸ್ವಯಂ ಎಲ್ಲ ಆಗೋಗುತ್ತೆ ಕೆಲಸ. ಅಂದ್ರೆ ದೇವರ ಅನುಗ್ರಹ ಸಂಪಾದನೆಗೋಸ್ಕರ, ಆ ತತ್ವಜ್ಞಾನ ಸಂಪಾದನೆಗೋಸ್ಕರ ತುಂಬಾ ಕಷ್ಟ ಪಡ್ಬೇಕಾಗಿಲ್ಲ. ಆದ್ರಿಂದ ಯಾರ ಅನುಗ್ರಹನೂ ಬೇಡ, ಸ್ವತಃ ತಾನೇ ಭ್ರಮೆಗಳು ಹೋಗೋ ತರ ಈ ಸಂಸಾರದ ಭ್ರಮೆನೂ ಜೀವರಿಗೆ ಹೊರಟೋಗುತ್ತೆ. ಅಂದ್ರೆ ಇಷ್ಟೆಲ್ಲಾ ಭಾಗವತ ಅಧ್ಯಯನ ಮಾಡಿ, ಕೇಳಿ, ಧ್ಯಾನ ಮಾಡಿ ದೇವರ ಅನುಗ್ರಹ ಸಂಪಾದನೆ ಇದೆಲ್ಲ ಯಾವ್ದು ಬೇಡ. ಯಾಕಂದ್ರೆ ಇದೆಲ್ಲ ಭ್ರಮೆ ಅಂತದ್ಮೇಲೆ ಇಷ್ಟೆಲ್ಲ ಯಾಕೆ ಕಷ್ಟ ಪಡ್ಬೇಕು ಅಂತ ಇದೊಂದು ಆಕ್ಷೇಪವನ್ನ ದ್ವೈತ ಸಿದ್ಧಾಂತಿಗಳು ಮಾಡ್ತಾರೆ. ಇದಾದ್ಮೇಲೆ ಆಚಾರ್ಯರು ಕೊನೆಗೆ ಬ್ರಹ್ಮಾಂಡ ಪುರಾಣದ ಮಾತನ್ನ ಉಲ್ಲೇಖ ಮಾಡಿದ್ದಾರೆ. ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದ್ದಿಷ್ಟೇ, ಭ್ರಾಂತ್ಯಾ ಜೀವಸ್ಯ ಸಂಸಾರ ಈಶಜ್ಞಾನಾತ್ ವಿಲೀಯತೆ, ಭ್ರಾಂತಿರ್ ದೇಹಾದ್ಯಭಿಮತಿ ಅಥೋ ಜ್ಞಾನಾದ್ ವಿನಶ್ಯತಿ ಅಂತ. ಇದರ ಅರ್ಥ ಇಷ್ಟೇ, ಜೀವನಿಗೆ ಭ್ರಮೆಯಿಂದ ಸಂಸಾರ ಬಂದಿದೆ. ಭ್ರಮೆ ಅಂದ್ರೆ ನಾನು ಸ್ವತಂತ್ರ, ನಾಹಂಕರ್ತ ಹರಿಕರ್ತ ಅನ್ನೋ ಜ್ಞಾನ ಇಲ್ಲ ಅಂತ ಅರ್ಥ. ಈ ಜ್ಞಾನ ಇರೋದ್ರಿಂದ ಇನ್ನೂ ಜೀವ ಸಂಸಾರದಲ್ಲಿದೆ. ಈ ಸಂಸಾರ ಹೋಗೋದು ಯಾವಾಗ? ದೇವರ ಜ್ಞಾನ ಬಂದಾಗ, ದೇವರ ಅನುಗ್ರಹ ಆದಾಗ. ಆದ್ರಿಂದ ದೇಹಾದಿಗಳಲ್ಲಿ ಅಂದ್ರೆ ದೇಹ ಮತ್ತೆ ಹೆಂಡತಿ, ಮಕ್ಕಳು, ತಂದೆ ತಾಯಿ ಈ ತರ ಎಲ್ಲರಲ್ಲೂ ಭ್ರಾಂತಿ ಇದೆ. ಏನ್ ಭ್ರಾಂತಿ ಇದೆ? ನನ್ನವರು, ನಂದು ಯಾವಾಗ್ಲೂ ಶಾಶ್ವತ ಇದು ಅಂತ. ಯಾವಾಗ ಶಾಶ್ವತ? ಅವನ್ ಆಯುಷ್ಯವೇ ಶಾಶ್ವತ ಅಲ್ಲ, ಅವನೇ ಇರಲ್ಲ. ಇನ್ಮೇಲೆ ತನ್ನವರು ಅನ್ನೋರು ಶಾಶ್ವತರು, ತಂದು ಶಾಶ್ವತ ವಸ್ತು, ಹೀಗೆಲ್ಲ ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅಥವಾ ಜ್ಞಾನಾದ್ ವಿನಶ್ಯತಿ. ಹಾಗಾಗಿ ಇದೆಲ್ಲಾ ಭ್ರಾಂತಿ ಅವನ್ಗೆ ಹೋಗ್ಬೇಕು ಒಂದು ದಿವಸ ಅಂದ್ರೆ ದೇವರ ಜ್ಞಾನ, ದೇವರ ಅನುಗ್ರಹ ಪಡ್ಕೊಳ್ಳೇಬೇಕು ಅಂತ ಇದು ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದ್ದನ್ನ ವಿವರಣೆ ಮಾಡಿದ್ದಾರೆ. ಇಷ್ಟಾಗಿ ಬಾಲ್ಯವೇ ಶ್ರುತಿ ಮತ್ತೆ ಬ್ರಹ್ಮಾಂಡ ಪುರಾಣದ ಕೆಲವು ಮಾತು ಎಲ್ಲ ಸೇರಿಸಿ ಒಟ್ಟಿಗೆ ಆಚಾರ್ಯರು ತಾವು ಶ್ಲೋಕವನ್ನ ಉಲ್ಲೇಖ ಮಾಡಿದರೆ ಅದರ ಅರ್ಥವನ್ನ ನೋಡ್ಬೇಕು. ಮೊದಲನೇ ಶ್ಲೋಕ ಭಾಗವತ ತಾತ್ಪರ್ಯದಲ್ಲಿ ಏನ್ ಹೇಳಿದ್ದಾರೆ? ಕಥಂ ದೇಹೇ ಪರೋ ದೇವೋ ನ ಲಿಪ್ಯೇ ದೇಹ ಬಂಧನೈ, ಕಥಂ ನ ದುಃಖಿ ಸಭವೇ ದುಃಖಿ ಚೇದೀಶ್ವರ ಕುತಃ ಅಂತ. ಭಗವಂತನಿಗೆ ದೇಹ ಇದೆಯಾ?
ದೇಹ ಇಲ್ಲ. ಯಾವ ತರ? ನಮ್ ತರ ದೇಹ ಇಲ್ಲ. ಅದಕ್ಕೆ ಅವನೇನ್ ಮಾಡ್ದ? ನಮ್ ದೇಹದ ಒಳಗಡೆ ಬಂದು ಸೇರ್ಕೊಂಡ ನಮ್ ಜೊತೆಗೆ. ಮತ್ ದುಃಖ ಇಲ್ವಾ ಅವನಿಗೆ? ನಮ್ಗಾಗೋ ದುಃಖ ನಮ್ ಜೊತೆಗೆ ಇರ್ತಂತಾನೆ? ಇಲ್ಲ. ಒಂದ್ ವೇಳೆ ದುಃಖ ಇದ್ದಿದ್ರೆ ಅವ್ರನ್ನ ಈಶ್ವರ ಅಂತ ಯಾಕೆ ಕರಿಬೇಕು? ಯಾರು ಕರೀತಾರೆ ಈಶ್ವರ ಅಂತ? ದುಃಖ ಇರೋನ್ ಯಾರು ಈಶ್ವರ ಅಂತ ಕರೀತಾರ? ದುಃಖ ಪರಿಹರಿಸೋನ್ ಈಶ್ವರ. ತಾನೇ ದುಃಖ ಅನುಭವಿಸ್ತಾ ಇದ್ದಾನೆ ಅಂದ್ರೆ ಅವನನ್ನು ದುಃಖಿ ಅಂತ ಕರಿಬೇಕು, ಅವನನ್ನ ಈಶ್ವರ ಅಂತ ಕರಿಬಾರ್ದು. ನಮ್ ಪಕ್ಕಕ್ಕೆ ಅವ್ರನ್ನು ಕೂಡಿಸ್ಕೊಡ್ಬೇಕಷ್ಟೇ. ಅದಕ್ಕೆ ಹೇಳ್ತಾರೆ, ಇಲ್ಲ, ದೇಹದಲ್ಲಿರ್ತಾನೆ. ಮಹಿಮಾ ಪರಮಸ್ಯೇಷಃ. ದೇವರ ಮಹಿಮೆ ಇದು. ದೇಹದಲ್ಲಿದ್ರು ತಾನ್ ಮಾತ್ರ ದುಃಖ ಪಡಲ್ಲ, ಅದರಿಂದ ಈಶನಾಗೇ ಇರ್ತಾನೆ. ಯಾಕೆ ಅಂದ್ರೆ ಅವನಿಗೆ ಮಾಯಾಮಯ ಅಂತ ಕರೀತಾರೆ. ಮಯ ಅಂದ್ರೆ ಪ್ರಧಾನ ಅಂತ ಅರ್ಥ. ಯಾವುದು ಪ್ರಧಾನ? ಯಾವ ವಿಷಯದಲ್ಲಿ ಅವನು ಉತ್ತಮ ಅಂದ್ರೆ ಮಾಯ, ಮಹಿಮೆಯ ವಿಷಯದಲ್ಲಿ. ಅವನ ತರ ಮಹಿಮೆ ಮತ್ತೊಬ್ಬರಲ್ಲಿಲ್ಲ. ವಸ್ತುತಃ ಅದೇನಾಗ್ಬೇಕಾಗಿತ್ತು ಅಂದ್ರೆ ಮಾಯ ಅಂತ ಆಗ್ಬೇಕಾಗಿತ್ತು ಶಬ್ದ. ಅದೊಂದು ವಿಷಯ ಹೇಳ್ತಾರೆ ಇಲ್ಲಿ ವ್ಯಾಖ್ಯಾನಗಳಲ್ಲಿ. ಮಯ ಅಂದ್ರೆ ತುಂಬಾ ಅಂತ ಅರ್ಥ, ಅಥವಾ ಮಹತ್, ದೊಡ್ಡದು ಅನ್ನೋ ಅರ್ಥದಲ್ಲಿ ಬಂದಿದೆ. ತುಂಬಾ, ದೊಡ್ಡದು, ಮಹತ್ ಎಲ್ಲ ಒಂದೇ ತರದ ಅರ್ಥವನ್ನ ಕೊಡೋ ಶಬ್ದ. ಯಾವುದು ದೊಡ್ಡದು ಅನ್ನಲಿರೋದು? ಮಹಿಮೆ. ಅವ್ರ ಮಹಿಮೆ ಅಪಾರ ಆದ್ರಿಂದ ಏನ್ ಬೇಕಾದ್ರೂ ಅವನು ಮಾಡ್ಕೊಳ್ಬಹುದು. ನರಕದಲ್ಲಿದ್ದು ಅವನು ದುಃಖ ಆಗಲ್ಲ, ಅಂಧನ್ ತಮಸ್ಸಲ್ಲಿದ್ರು ಆಗಲ್ಲ. ಅಂದ್ಮೇಲೆ ನಮ್ ಜೀವರ ಜೊತೆಗಿದ್ದ ಮೇಲೆ ಅವ್ನು ದುಃಖ ಆಗತ್ತಾ? ಖಂಡಿತ ಆಗಲ್ಲ. ಹಾಗೆ ಅವನ ಮಹಿಮೆ, ಆ ಶಕ್ತಿ ಇರೋದ್ರಿಂದ ಅವ್ನು ನಡೆಸ್ಕೊಳ್ತಾನೆ. ಹಾಗಾದ್ರೆ ಹೇಗ್ ಶಬ್ದ ಹೇಳ್ಬೇಕು? ಮಾಯಾ ಅಂತ ಅನ್ಬೇಕು. ಮಾಯಾ ಅನ್ನೋ ಶಬ್ದಕ್ಕೆ ಮಹಿಮೆ ಅಂತ ಅರ್ಥ. ಮಯ ಅಂದ್ರೆ ತುಂಬಾ ಅಂತ ಅರ್ಥ. ಹಾಗಾದ್ರೆ ಮಯ ತುಂಬಾ, ಮಾಯ ಮಹಿಮೆ ಒಂದು, ಮಾಯ ಅಂತ ಆಗ್ಬೇಕು. ಅಂದ್ರೆ ಮಾಯಾಮಯ ಅಂತ ಆಗಿದೆ. ಹೇಗೆ? ಅದ್ ಹೇಗೆ ಅಂದ್ರೆ ಅಗ್ನಿ ಆಹಿತ, ಆಹಿತ ಅಗ್ನಿ ಅಂತ ಎರಡು ಶಬ್ದ ಇದೆ ಸಂಸ್ಕೃತದಲ್ಲಿ. ಅಗ್ನಿ ಆಹಿತ, ಆಹಿತಾಗ್ನಿ. ಆಹಿತಾಗ್ನಿಗಳು ಅಂದ್ರೆ ಈ ಅಗ್ನಿಹೋತ್ರಿಗಳು ಅಂತ ಇರ್ತಾರಲ್ಲ, ಅವರನ್ನ ಆಹಿತಾಗ್ನಿಗಳು ಅಂತ ಕರೀತಾರೆ. ಪ್ರತಿನಿತ್ಯ ಅವರು ಈ ಅಗ್ನಿಹೋತ್ರ ಆಚರಣೆ ಮಾಡ್ತಾರೆ. ಆಹಿತ ಅಗ್ನಿ, ಅಗ್ನಿ ಪ್ರತಿಷ್ಠಾಪನೆಯನ್ನ ಅವರು ಪ್ರತಿನಿತ್ಯ ಮಾಡಿ ಅವರು ಆಹುತಿಯನ್ನ ಕೊಡ್ತಾ ಇರ್ತಾರೆ. ಹೊಸದ ಪ್ರತಿಷ್ಠೆ ಒಂದ್ಸಲಿ ಆದ್ಮೇಲೆ ಅದನ್ನ ಉಳಿಸ್ಕೊಂಡೇ ಹೋಗ್ತಾರೆ. ಅದನ್ನ ಒಂದು ಸಲಿ ಅವರು ಪ್ರತಿಷ್ಠೆ ಮಾಡಿದ್ರ ಅದನ್ನ ಹಾಗೆ ಕಾಪಾಡ್ಕೊಂಡು ಇರ್ತಾರಲ್ಲ, ಅವ್ರು ಆಹಿತಾಗ್ನಿಗಳು ಅಂತ. ಅಲ್ಲಿ ಅಗ್ನಿ ಆಹಿತಾನೋ ಆಹಿತ ಅಗ್ನಿ ಅಂತನೋ ಅಂತ ಪ್ರಶ್ನೆ. ಯಾಕೆ? ಅಗ್ನಿ ಅಂದ್ರೆ ಬೆಂಕಿ, ಬೆಂಕಿಯಲ್ಲಿ ಆಹಿತ ಅಂದ್ರೆ ಪ್ರತಿನಿತ್ಯ ಆಹುತಿಗಳನ್ನ ಕೊಡ್ತಾ ಇರೋರು. ಇದು ಸರಿ ಇದೆ, ಅಗ್ನ್ಯಾಹಿತ ಅಂತ. ಅದೇನ್ ಮಾಡಿದ್ರು? ಆಹಿತಾಗ್ನಿ ಅಂತ ಬಳಸ್ತಾರೆ, ಉಲ್ಟಾ ಬಳಸ್ತಾರೆ. ಇದು ಹೇಗ್ ಸರಿ ಇದೆ? ಇದೇ ತರ ಆಹಿತಾಗ್ನಿ, ಅಗ್ನ್ಯಾಹಿತ ಅಂತ ಹೇಗೆ ಸಂಸ್ಕೃತದಲ್ಲಿ ಎರಡೂ ತರ ಬಳಸ್ತಾ ಇಲ್ವೋ, ಅದೇ ತರ ಮಯಮಾಯ ಅಂತ ಬಳಸ್ಬೇಕು ಅಂತಿಲ್ಲ, ಮಾಯಾಮಯ ಅಂತ ಬಳಸ್ಬೋದು, ತಪ್ಪಿಲ್ಲ ಅಂತ ಮುಂದಕ್ಕೆ ಆ ವ್ಯಾಕರಣದ ಒಂದು ವಿಚಾರವನ್ನು ಕೊಟ್ಟು ಸಮರ್ಥನೆ ಮಾಡಿದ್ದಾರೆ. ಇಷ್ಟಾಗಿ ಭಗವಂತನಿಗೆ ಯಾಕೆ ಪ್ರಾಕೃತ ದೇಹ ಇಲ್ಲ ಅಂದ್ರೆ, ನಮ್ ತರ ಅವ್ ಯಾವಾಗಲೂ ನಿದ್ರೆ ಮಾಡ್ತಾ ಇರಲ್ಲ. ನಿದ್ರೆ ಅಂದ್ರೆ ಏನು? ಸಂಸಾರದಲ್ಲಿರೋ ನಿದ್ರೆ ಮಾಡ್ತಾರೆ, ಎಚ್ಚರದಲ್ಲಿ ಇರ್ತಾರಲ್ವಾ ಅಂದ್ರೆ ನಿದ್ರೆ ಅಂದ್ರೆ ಅಜ್ಞಾನ, ಅಜ್ಞಾನ ಪೀಡಿತರು ಸಂಸಾರದಲ್ಲಿರೋರು. ಆದ್ರೆ ದೇವರು ಆ ಅಜ್ಞಾನವನ್ನ ಹೊಂದಿಲ್ಲ, ಯಾವಾಗ್ಲೂ ಜ್ಞಾನ ರೂಪಿಯವನು, ಸದಾ ಎಚ್ಚರದಲ್ಲೇ ಇರ್ತಾನೆ. ಹಾಗಾಗಿ ಅವನಿಗೆ ಪ್ರಾಕೃತ ದೇಹ ಇಲ್ಲ. ಅವನು ಮಾಡಿದ ಸೃಷ್ಟಿ ಭ್ರಾಂತಿ ಅಲ್ಲ. ಯಾರಾದ್ರೂ ಅವನು ಮಾಡಿದ ಸೃಷ್ಟಿ, ಸ್ಥಿತಿ, ಲಯ ಎಲ್ಲ ಭ್ರಾಂತಿ ಅಂತ ಹೇಳ್ತಾರೆ ಅಂದ್ರೆ ಅವರ ವಾದ ಭ್ರಾಂತಿವಾದ. ಅವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು ಅಂತ ತಿಳ್ಕೊಳ್ಳಿ. ಅವರೆಲ್ಲ ದಾನವರವರು ಅಂತ ಅನ್ಕೊಳ್ಳಿ. ಆದ್ರಿಂದ ಭ್ರಾಂತಿಯ ಸಂಬಂಧ ಆಗಿದೆ. ಕೇವಲ ಈ ಜಗತ್ತು ಮತ್ತೆ ಈ ತೋರ್ತಾರ ವಿಷಯ ಪದಾರ್ಥ ಇದೆಲ್ಲ ಸುಮ್ಮನೆ ನಮಗೆ ಹಗ್ಗದಲ್ಲಿ ಹಾವು ತೋರಿದಂತೆ ಅಂತ ಯಾರು ಭಾವಿಸ್ತಾರೋ ಅವರ ವಾದ ಎಲ್ಲ ಭ್ರಾಂತಿವಾದಗಳು. ಅಂತವ್ರನ್ನ ದಾನವರು ಅಂತ ಕರಿಬೇಕಷ್ಟೇ. ಆದ್ರಿಂದ ಭಗವಂತನ ಅನುಗ್ರಹ ಸಂಪಾದನೆ ಮಾಡಿ ಅನುಗ್ರಹವನ್ನ ಯಾರು ಪಡಿತಾನೋ ಅವನೇ ಮೋಕ್ಷಕ್ಕೆ ಹೋಗ್ತಾನೆ ಅಂತ. ಅಂತೂ ಈ ರೀತಿ ಅಜ್ಞಾಹಿತ, ಆಹಿತ ಅಗ್ನಿ ಅಂತೆಲ್ಲ ಶಬ್ದಗಳನ್ನ ಬಳಸುವಂತೆ ಈ ಶಬ್ದವನ್ನು ಬಳಸಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ವಿವರಣೆಯನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನ ನೋಡ್ಬಹುದು. ಇನ್ನು ಮುಂದಕ್ಕೆ ಇಲ್ಲಿ ಇನ್ನೊಂದು ವಿಷಯ, ಇಲ್ಲಿ ಭ್ರಾಂತಿ ಕಲ್ಪಿತ ಅನ್ನೋ ಶಬ್ದವನ್ನು ಬಳಸಿದ್ದಾರೆ. ಭ್ರಾಂತಿ ಅನ್ನೋ ಶಬ್ದಕ್ಕೆ ಒಂದು ಭ್ರಮೆ ಅಂತ ಅರ್ಥ, ಮತ್ತೊಂದು ಅವಿದ್ಯೆ ಅಂತ ಅರ್ಥ. ಯಾವುದೇ ಒಂದು ನಮಗೆ ಭ್ರಮೆ ಬರಬೇಕು ಅಂತ ಆದ್ರೆ ಅವಿದ್ಯೆ, ಅಜ್ಞಾನ ಕಾರಣ ಆಗಿರುತ್ತೆ. ಈಗ ನಮ್ಗೆ ಹಗ್ಗ ನೋಡಿ, ಹಗ್ಗ ಅಂತ ಸರಿಯಾಗಿ ತಿಳ್ಕೊಳ್ಳಿಲ್ಲ, ಅದೇ ಕಾರಣ ಆಯ್ತು ಹಾವನ್ ತಿಳ್ಕೊಳ್ಳಿಕ್ಕೆ. ಹಗ್ಗವ ನೋಡಿ ಹಗ್ಗ ಅಂತಾನೆ ತಿಳಿದಿದ್ರೆ ಸರಿ ಹೋಗ್ತಾ ಇತ್ತು. ಹಗ್ಗವ ನೋಡಿ ಹಗ್ಗ ಅಂತ ಗೊತ್ತಾಗ್ಲಿಲ್ಲ, ಏನೋ ಒಂದು ವಸ್ತು ಅನ್ಕೊಂಡು ಅವನು ಹಾವು ಅಂತ ತಿಳ್ಕೊಂಡ್ಬಿಟ್ಟ. ಅಜ್ಞಾನ ಇದ್ದಾಗ ಒಂದ್ ವಸ್ತು ಇನ್ನೊಂದು ಕಾಣ್ಲಿಕ್ಕೆ ಸಾಧ್ಯ ಇದೆ, ಆ ತರ ಆಯ್ತು. ಆ ಅವಿದ್ಯೆ ಹೋಗ್ಲಾಡಿಸ್ಕೊಳ್ಬೇಕು. ಅವಿದ್ಯೆ ಹೋಗ್ಬೇಕು ಅಂದ್ರೆ ಯಾವಾಗಲೂ ಜ್ಞಾನ ಇರಬೇಕು. ಜ್ಞಾನ ಯಾವಾಗ್ಲೂ ಇರೋನು ಈಶ್ವರ ಮಾತ್ರ, ನಮಗಲ್ಲ ಅಂತ. ಇವೆಲ್ಲ ವಿಷಯಗಳು ಬಂತು. ಇದಾಗಿ ಎಲ್ಲ ಒಟ್ಟು ಅನೇಕ ಶ್ಲೋಕಗಳ ಒಂದು ತಾತ್ಪರ್ಯ. ಹಿಂದೆ ಮೈತ್ರಿಯರೇನು ಉಪದೇಶ ಕೊಡ್ಲಿಕ್ಕೆ ಶುರು ಮಾಡಿದ್ರು, ಆ ಉಪದೇಶದಿಂದ ಹಿಡಿದು ಇಲ್ಲಿವರೆಗೆ ಏನೇನು ಅರ್ಥವನ್ನು ಗ್ರಹಿಸ್ಬೇಕು ಅದೆಲ್ಲವನ್ನು ಸಾರವಾಗಿ ಟಿಪ್ಪಣಿಗಳು ಬಿಡಿಸಿದ್ದಾರೆ. ಅದನ್ನಾಗ್ಲೇ ಹೇಳಾಗಿದೆ. ಇಲ್ಲಿ ಒಂದು ಪಾಠ ಇದೆ,
ಏನಂದ್ರೆ ಕ್ವಚಿತ್ ಈಶ ಜ್ಞಾನಾದಿತ್ಯೇವ ಪಾಠ ಅಂತ. ಈಶ ಜ್ಞಾನಾತ್ ಅಂತಾನೆ ಪಾಠ ಸಿಗತ್ತೆ ಅಂತ ಹೇಳಿದ್ದಾರೆ. ಅಲ್ಲಿ ಭ್ರಾಂತ್ಯ ಜೀವಸ್ಯ ಸಂಸಾರ ಈಶ ಜ್ಞಾನಾತ್ ವಿಧೀಯತೆ ಅಂತ ಇದೆ. ಅಲ್ಲಿ ಈಶಾಜ್ಞಾನಾತ್ ಅಂತ ಇದೆ ಒಂದು ಪಾಠ. ಈಶಾಜ್ಞಾನಾತ್ ಅಂದ್ರೆ ಏನರ್ಥ? ಜೀವನಿಗೆ ಸಂಸಾರ ಹೇಗ್ ಬರುತ್ತೆ? ಭ್ರಾಂತಿಯಿಂದ, ದೇವರ ಬಗ್ಗೆ ಅಜ್ಞಾನ ಇರೋದ್ರಿಂದ ಅಂತ ಒಂದರ್ಥ. ಇನ್ನೊಂದು, ಸಂಸಾರ ಹೇಗ್ ಹೋಗುತ್ತೆ? ದೇವರ ಜ್ಞಾನ ಬಂದಾಗ ಹೋಗುತ್ತೆ ಅಂತ. ಜ್ಞಾನ ಅಜ್ಞಾನ ಅಂತ ಹೇಳಿದ್ರೆ ಅದ್ರಿಂದ ಈಶಜ್ಞಾನಾತ್ ಅಂತ ಒಂದು ಪಾಠವನ್ನ ಇಟ್ಕೊಂಡಿದ್ದಾರೆ. ಇದು ಒಂದು ವಿಶೇಷ. ಭಾಗವತ ತಾತ್ಪರ್ಯದಲ್ಲಿ ಸ್ವಲ್ಪ ಶ್ಲೋಕಗಳ ವ್ಯತ್ಯಾಸ ಇದೆ ಅಂತ. ಅಂದ್ರೆ ಶ್ಲೋಕದಲ್ಲಿ ಒಂದು ಪದ ಅಷ್ಟೇ ವ್ಯತ್ಯಾಸವನ್ನು ಇಟ್ಕೊಂಡು ಹೇಳಿದ್ದಾರೆ. ಇದಾದ್ಮೇಲೆ ಹಾಗಾದ್ರೆ ಎಲ್ಲಾ ಕ್ಲೇಶಗಳು ಯಾವಾಗ ಹೋಗುತ್ತೆ ಅಂತ ಪ್ರಶ್ನೆ ಒಂದು ಬಂತೀಗ. ಮೈತ್ರೇಯರು ಆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ನಮ್ಮ ಎಲ್ಲಾ ಕಷ್ಟಗಳು ಯಾವಾಗ ನಿವಾರಣೆ ಆಗುತ್ತೆ ಅಂದ್ರೆ ಹೀಗೆ ಆದಾಗ ಮಾತ್ರ. ಅದು ಏನು ಅನ್ನೋದನ್ನ ಮುಂದೆ 13ನೇ ಶ್ಲೋಕದಲ್ಲಿ ತಿಳಿಸ್ತಾರೆ. ಅದೇನು ಅನ್ನೋದನ್ನ ಮತ್ತೆ ನಾಳೆ ದಿವಸ ಪ್ರದೋಷ ಇರೋದ್ರಿಂದ ಪಾಠ ಇರೋದಿಲ್ಲ. ನಂತರ ಯಾವಾಗ ಪಾಠ ಅಂತ ಮತ್ತೆ ಸೂಚನೆ ಮಾಡ್ತೀವಿ. ಯಾಕಂದ್ರೆ ಅನಧ್ಯಯನ ದಿವಸಗಳು ಮತ್ತೆ ಇದೆ. ಅದು ನೋಡ್ಕೊಂಡು ಮತ್ತೆ ಮೆಸೇಜ್ ಅನ್ನ ಹಾಕಲಾಗತ್ತೆ ಅಂತ ತಿಳಿಸ್ತಾ ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೀನಿ. ಶ್ರೀ ಕೃಷ್ಣ ಅರ್ಪಣೆ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ.